ಹಾಯ್ ಎವ್ರಿವನ್. ಸಿ.ಇ.ಟಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿ.ಇ.ಟಿ ಕರಡು ಸೀಟ್ ಮೆಟ್ರಿಕ್ಸ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಖಾಸಗಿ ಕಾಲೇಜುಗಳ ಸೀಟ್ಗಳು ಕೂಡ ಯಥಾಸ್ಥಿತಿವೆ. ಅಂದ್ರೆ ಖಾಸಗಿ ಕಾಲೇಜುಗಳಲ್ಲಿ ಈ ಹಿಂದೆ ಯಾವ ರೀತಿ ಇತ್ತು ಸೀಟ್ಗಳು ಅಷ್ಟೇ ಸೀಟ್ ಇರುತ್ತೆ, ಅದೇ ರೀತಿ ಹೆಚ್ಚಳ ಆಗಿಲ್ಲ. ಬಟ್ ಸರ್ಕಾರಿ ಕೋಟಾದ ಸೀಟ್ಗಳು ಬರೋಬ್ಬರಿ 3,000 ಹೆಚ್ಚಳ ಕೂಡ ಮಾಡಿದ್ದಾರೆ. ಇಲ್ಲಿ ಮಾನ್ಯ ಕೆ.ಎ ಡೈರೆಕ್ಟರ್ ಅವರು ಹೇಳಿದ್ದಾರೆ, ಕರಡು ಸೀಟು ಪ್ರಕಟವಾಗಿದ್ದು ಇನ್ನು ಕೆಲವು ಕಾಲೇಜುಗಳಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಇರಬೇಕಾಗುತ್ತೆ, ಮತ್ತಷ್ಟು ಸೀಟುಗಳು ಹೆಚ್ಚಳವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಂತಿಮದಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದೊಂದು ಡ್ರಾಫ್ಟ್ ಆಗಿರುತ್ತೆ. ನಿಮಗೆ ಒರಿಜಿನಲ್ ಆಗಿ ಫೈನಲ್ ಆಗಿ ನಿಮಗೆ ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ನಿಮಗೆ 85,000 ಸೀಟ್ಗಳು ಇದಾವೆ. 25-26ನೇ ಸಾಲಿನಲ್ಲಿ ಕೆಇಎ 72,506 ಸೀಟ್ಗಳು ಕೂಡ ಇತ್ತು. ಪ್ರಕ್ರಿಯೆ ಮುಗಿಸುವವರಲ್ಲಿ 85,000 ಸೀಟ್ಗಳಾಯಿತು. ಲಾಸ್ಟ್ ಟೈಮು ನಿಮಗೆ ಕೌನ್ಸಿಲಿಂಗ್ ಶುರುವಾಗಿಂತ ಮುಂಚೆ 72,000 ಇತ್ತು. ಕೌನ್ಸಿಲಿಂಗ್ ಶುರುವಾಗಿ ಮುಗಿಯೋಷ್ಟೊತ್ತಿಗೆ 85,000 ಆಯಿತು ಅಂತ ಕೂಡ ಹೇಳಿದ್ದಾರೆ. ಈಗ ಅನೌನ್ಸ್ಮೆಂಟ್ ಕೂಡ ಮಾಡಿರೋ ಪ್ರಕಾರ ಸಿ.ಇ.ಟಿ ಮುಖಾಂತರ ಯಾರೆಲ್ಲ ಅಪ್ಲಿಕೇಶನ್ ಕೂಡ ಆಗ್ತಿದ್ದಾರೆ ಅಂತವರಿಗೆ ಒಟ್ಟಾರೆ 1,53,000 ಸೀಟ್ಗಳು ಕೂಡ ಅವೈಲೇಬಲ್ ಇದಾವೆ. ಕೆಎ ಮುಖಾಂತರ ನಿಮಗೆ ಟೋಟಲ್ ಸೀಟ್ಗಳು 1,53,000 ಇದ್ರೆ ಅದರಲ್ಲಿ ಕೆಎ ಮುಖಾಂತರ 72,000 ಫಿಲ್ ಆಗುತ್ತೆ. ಕಾಮೆಂಟ್ಗೆ 32,000, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 49,000 ಸೀಟ್ಗಳು ಕೂಡ ಇದಾವೆ. ಗ್ಯಾಪ್ನಲ್ಲಿ 1,53,000 ಸೀಟ್ಗಳು ನಿಮಗಿದ್ರೆ 72,000 ಕೆಎ ಫಿಲ್ ಮಾಡುತ್ತೆ, ಕಾಮೆಂಟ್ಗೆ 32,000 ಫಿಲ್ ಮಾಡುತ್ತೆ, ಮ್ಯಾನೇಜ್ಮೆಂಟ್ ಕೂಡ 49,000 ಫಿಲ್ ಮಾಡುತ್ತೆ. ಒಟ್ಟಾರೆ 6,000 ಮತ್ತೆ ಸೀಟ್ಗಳನ್ನ ಹೆಚ್ಚಳ ಮಾಡಿದ್ದಾರೆ. ಈ ಬಾರಿ ಒಟ್ಟು 6,000 ಮತ್ತೆ ಕೆಎ ಮೂಲಕ 3,000 ಹೆಚ್ಚಳ ಸೀಟ್ಗಳನ್ನು ಕೂಡ ಮಾಡಿದ್ದಾರೆ ಒಟ್ಟು. ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸಾಕಷ್ಟು ಸೀಟ್ಗಳು ಕೂಡ ಇದಾವೆ. 2,000 ಹೆಚ್ಚಳ ಆಗಿದೆ. ಖಾಸಗಿ ಕಾಲೇಜುಗಳ ಸೀಟ್ಗಳು ಯಥಾಸ್ಥಿತಿ ಕೂಡ ಇದಾವೆ ಅಂತ ಕೂಡ ಹೇಳಿದ್ದಾರೆ. ಆಸಕ್ತ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಂಪ್ಯೂಟರ್ ಸೈನ್ಸ್ ಕೂಡ ಏರಿಕೆಯಾಗಿದೆ ಸೀಟ್ಗಳು. ಬಟ್ ವರದಿ ಇರೋ ಪ್ರಕಾರ ಸ್ವಲ್ಪ ವ್ಯತ್ಯಾಸ ಕೂಡ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಿಕಾಸ್ ಎಲ್ಲ ಕೂಡ ಕಂಪ್ಯೂಟರ್ ಸೈನ್ಸ್ಗೆ ಹೋಗೋ ಕಾರಣ ಆ ಸೀಟ್ಗಳ ಹೆಚ್ಚಳ ಕೂಡ ಮಾಡಿದ್ರೆ ಅಲ್ಲಿ ಆ ಸೀಟ್ಗೆ ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ ಕಂಪ್ಯೂಟರ್ ಸೈನ್ಸ್ಗೆ. CS ಗೆ ಯಾರು ಬರೋದಿಲ್ಲ, ಸಮಸ್ಯೆ ಕೂಡ ಆಗುತ್ತೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.